ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಹಾಗೆ ನೋಡ್ಬೋದು. ಹಾಗೆ ತಪ್ಪದೆ ಸುದ್ದಿಯನ್ನು ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾರೇ ಆಗಲಿ ತುಂಬ ಜಾಸ್ತಿ ಸಂಪಾದನೆ ಮಾಡಿದ್ರೂ ತುಂಬ ಕಷ್ಟ ಆಗುತ್ತೆ. ಆ ಕಷ್ಟ ಅಂದರೆ ಪ್ರಾಣಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ನಡೀತಿದ್ದಾವೆ ಈ ನಡುವೆ ನಡೀತಿರುವ ಘಟನೆಗಳು. ಈ ನಡುವೆ ಅಂತಲ್ಲ, ಸುಮಾರು ವರ್ಷಗಳಿಂದನೇ ಹಣ ಜಾಸ್ತಿ ಸಂಪಾದನೆ ಮಾಡಿರೋ ಮನೆಗಳಲ್ಲಿ ದೊಡ್ಡವರಿಗೆ ಇಲ್ಲ ಜಾಸ್ತಿ ಆಸ್ತಿ ಮಾಡಿರೋರು ಯಾರ ಹೆಸರಲ್ಲಿ ಇರುತ್ತೋ ಅವ್ರಿಗೆ ತುಂಬ ತೊಂದರೆಗಳು ಬರೋದು, ಮನೆಯಲ್ಲಿ ಇರೋರೇ ಶತ್ರುಗಳಾಗೋದು, ಅವರು ಪ್ರಾಣ ತೆಗೆಯಕ್ಕೆ ಹೋಗೋದು. ಎಷ್ಟೆಲ್ಲ ಕಷ್ಟಪಟ್ಟು ಆಸ್ತಿಗಳು ಮಾಡಿರ್ತಾರೆ, ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಇದು ಸಮಾಜದಲ್ಲಿ ಆಚೆ ಓಡಾಡೋಂಥವ್ರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಈ ನಡುವೆ ನಾನು ಒಂದು ಹೆಬ್ಬಾಳದಲ್ಲಿ ಒಂದು ಘಟನೆ ನೋಡಿದೆ. ಅದು ಏನಂದರೆ, ಸುಮಾರು ಒಂದು 3 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಆಸ್ತಿ ಇದೆ, ಬಿಲ್ಡಿಂಗ್ ಇದೆ. ಒಂದು ಸುಮಾರು ಅಂದರೆ 8 ಅಂಗಡಿ ರೂಮ್ಸು, ಮೇಲ್ಗಡೆ 2 ಮನೆಗಳು, ಅಷ್ಟೊಂದು 3.5 ಕೋಟಿದು ಇರುತ್ತೆ. ಅದನ್ನು ಮಾರಬೇಕಂತ ಹೇಳಿ ಮಗನೂ ಮತ್ತು ಹೆಂಡತಿ ಹಠ ಮಾಡ್ತಾರೆ, ಮಾರಿಬಿಟ್ಟು ಬೇರೆ ಕಡೆ ತೊಗೊಳ್ಳೋಣ ಅಂತ. ಏನಕ್ಕೆ ಅಂದರೆ ಈ ಬಿಲ್ಡಿಂಗ್ ಟೋಟಲ್ಲಿ ಬಾಡಿಗೆ ಮನೆಯ ಗಂಡನಿಗೆ ಹೋಗ್ತಾ ಇರುತ್ತೆ. ಮಗನಿಗೂ ಮತ್ತು ಹೆಂಡತಿಗೆ ಏನೂ ಬರಲ್ಲ ಅಂಥೇಳಿ ಮಾರಿಬಿಟ್ಟು ಮತ್ತು ಹೊಸ ಕಡೆ ಆಸ್ತಿ ಮಾಡಿದ್ರೆ ಅದು ಅವ್ರ ಹೆಸರು ಮಾಡ್ಕೋಬೋದು ಅಂಥೇಳಿ ಈ ಥರ ಮಾರೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದನ್ನು ಒಪ್ಕೊಳ್ಳಲ್ಲ ಮನೆಯ ಯಜಮಾನ. ಆವಾಗ ಹೇಳೋಷ್ಟು ಹೇಳಿ ಹೆಂಡತಿ ಮತ್ತು ಮಗ ಮರ್ಡರ್ ಮಾಡೋಕ್ಕೆ ಹೋಗಿ ಚಾಕಿಯಿಂದ ಹಾಕ್ತಾರೆ, ತಬ್ಬಿಸ್ಕೊಂಡು ಮನೆ ಯಜಮಾನ ಆಚೆ ಬಂದುಬಿಟ್ಟು ತುಂಬ ಭಯದಿಂದ ಈಗಲೂ ಜೀವನ ಮಾಡ್ತಿದ್ದಾನೆ. ಆದರೆ ಬಾಡಿಗೆ ಮನೆ ಯಜಮಾನ ಗಂಡನಿಗೆ ಬರ್ತಿದೆ. ಆದರೆ ಅವರು ಇರೋ ಮನೆಯಲ್ಲಿ ಮಾತ್ರ ಅವರು ಸಂಸಾರ ಮಾಡ್ಕೊಂಡಿದ್ದಾರೆ. ಈ ಮನೆ ಯಜಮಾನ ಪಾಪ ತುಂಬ ಕಷ್ಟಪಟ್ಟು ಒಂದು ವೆಹಿಕಲಲ್ಲಿ ಓಡಾಡಿದ್ರೆ ಪೆಟ್ರೋಲ್ ಡೀಸೆಲ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಕನಿಷ್ಠ ಪಕ್ಷ ಒಂದು ಗಾಡಿ 2 ವೀಲರ್ ಇಟ್ಕೊಂಡು ಸೈಕಲಲ್ಲಿ ಓಡಾಡಿಕೊಂಡು ಒಂದು ಗ್ಯಾಸ್ ಏಜೆನ್ಸಿ ಇಟ್ಕೊಂಡು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ. ಮಗನಿಗೆ ಸರ್ಕಾರಿ ನೌಕರಿ ಮಾಡಿ ಒಳ್ಳೆಯ ಉದ್ಯೋಗ ಮಾಡಿಸ್ಕೊಟ್ಟಿದ್ದಾನೆ. ಮಗಳಿಗೂ ಸರ್ಕಾರಿ ಉದ್ಯೋಗ ಮಾಡಿಸ್ಕೊಟ್ಟು ಒಂದು ಒಳ್ಳೆಯ ಉನ್ನತ ಉದ್ಯೋಗ ಮಾಡಿಸ್ಕೊಟ್ಟಿದ್ದಾರೆ. ಅಷ್ಟೆಲ್ಲ ಮಾಡಿ ಅಷ್ಟು ಆಸ್ತಿ ಮಾಡಿದ್ರೂ ಕೊನೆಗೆ ಇವಾಗ ಮನೆ ಯಜಮಾನ ಎಲ್ಲೋ ಬೈದಿಂದ ಒಂದು ಬ್ಯಾಚುಲರ್ ರೂಮ್ ಮಾಡಿಕೊಂಡು ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಜೀವನ ಮಾಡ್ತಿದ್ದಾನೆ. ಆದರೆ ಐಷಾರಾಮಿ ಜೀವನ ಮಾತ್ರ ಹೆಂಡತಿ ಮತ್ತು ಮಗ ಮಾಡ್ತಿದ್ದಾನೆ. ನೋಡಿ, ಮಗ ಮದುವೆ ಮಾಡಿಕೊಂಡು ಮಕ್ಕಳ ಜೊತೆ ಸಂತೋಷ, ತಾಯಿ ಹಾಗೆ ಇದ್ದಾಳೆ ನೋಡಿ. ಕಷ್ಟಪಟ್ಟು ಆಸ್ತಿ ಮಾಡಿ ಹೆಂಡ್ತಿನೇ ಸಾಯಿಸೋಕ್ಕೆ, ಹೆಂಡತಿ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಗನೇ ಒಂದು ಪ್ರಾಣ ತೆಗಿಯಕ್ಕೆ ಹೋಗ್ತಾನಂದರೆ ಎಷ್ಟು ನೋವನ್ನು ಅನುಭವಿಸಿರ್ತಾನೆ ಮನೆ ಯಜಮಾನ ಅಂತ ಹೇಳಿ ನೋಡಬೇಕು. ಸ್ನೇಹಿತರೆ, ಇದೇ ರೀತಿಯಲ್ಲಿ ನಾಗವಾರದಲ್ಲಿ ಒಂದು ಘಟನೆ ನಡೆದಿದೆ. ಅದು ಏನಂತ ಹೇಳಿದ್ರೆ, ಒಬ್ಬ ಸುಮಾರು ಅಂದರೆ 75 ವರ್ಷ ವಯಸ್ಸಾಗಿರುವಂಥ ಒಬ್ಬ ಮನೆ ಯಜಮಾನನಿಗೆ 300 ಕೋಟಿ ಆಸ್ತಿ ಇರುತ್ತೆ. ಆ 300 ಕೋಟಿ ಆಸ್ತಿಯನ್ನು ಈತ ಇರೋವರೆಗೂ ಯಾರಿಗೂ ಮಾಡದೆ, ಏನೂ ಮಾಡಬಾರ್ದು, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಂತ ಇರ್ತಾನೆ. ಹಾಗಾಗಿ ಮಗ ಇಬ್ಬರು ಮಕ್ಕಳು ಇರ್ತಾರೆ, ಇಬ್ಬರು ಗಂಡು ಮಕ್ಕಳು ಕೇಳ್ತಾರೆ ಅದನ್ನು, ಆ ಆಸ್ತಿಯನ್ನು. ಆ ಮನೆ ತುಂಬ ಐಷಾರಾಮಿ ಜೀವನ, ಮನೆ ಒಳ್ಳೆಯ ಮನೆ ಮುಂದೆ ಒಂದು 2-3 ಕಾರುಗಳು ಇಟ್ಟಿರ್ತಾನೆ, ಒಳ್ಳೆ ಆಸ್ತಿ ಪಾಸ್ತಿ ಒಂದು ಸಂತೋಷ ಪಡ್ತಿರ್ತಾರೆ. ಮನೆಗೆ ಬಂದಿರೋ ಸೊಸೆಗಳು, ಇಬ್ಬರು ಸೊಸೆ ಅಂದರು, ಇಬ್ಬರು ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಆದರೆ ಅದರಲ್ಲಿ ದೊಡ್ಡ ಸೊಸೆ ಏನು ಮಾಡ್ತಾರೆ, ಆಸ್ತಿಗೋಸ್ಕರ ಮಾವನಿಗೆ ಮರ್ಡರ್ ಮಾಡೋಕ್ಕೆ 1 ಕೋಟಿ ರೂಪಾಯಿ ಡೀಲ್ ಮಾಡಿ ಒಂದು ಕಾರ್ ಅಪಘಾತ ಥರ ಮಾಡಿಸಿ ಪ್ರಾಣ ತೆಗೆಸಿಬಿಡ್ತಾಳೆ. ಆದರೆ ಅದು ಹಿಟ್ ಆ್ಯಂಡ್ ಡ್ರೈವ್ ಇದರಲ್ಲಿ ಪ್ರಕರಣದಲ್ಲಿ ದಾಖಲೆ ಆಗಿರುತ್ತೆ ಆ ಕೇಸು. ಆದರೆ ಸಂಪೂರ್ಣವಾಗಿ ಅದು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದಾಗ ಇದು ಒಂದು ಆಕ್ಸಿಡೆಂಟ್, ಅಪಘಾತ ಅಲ್ಲ, ಇದು ಮರ್ಡರ್ ಅಂತ ಗೊತ್ತಾಗುತ್ತೆ. ಆ ವಿಷಯದಲ್ಲಿ ಸೊಸೆಗೆ ಈಗ ಕಸ್ಟಡಿಗೆ ತಗೊಂಡು ಜೈಲಲ್ಲಿಟ್ಟಿದ್ದಾರೆ. ಆದರೆ ಮಾವ ಅನ್ನೋವರು 300 ಕೋಟಿ ಆಸ್ತಿ ಮಾಡಿರುವಂಥ ಮಾವ ಅನ್ನೋವರು ಇವತ್ತು ಶವವಾಗಿ
ಮನೇಲಿ ಮಲಗಿದ್ದಾರೆ. ಮಕ್ಕಳಿಗೆ, ಗಂಡು ಮಕ್ಳಿಗೆ ಗೊತ್ತಿಲ್ಲದೇ ಈ ಸೊಸೆ ಈ ರೀತಿ ಮಾಡಿರ್ತಾರೆ. ಅಂದರೆ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳು ಗೊತ್ತಿಲ್ಲದೆ ಈ ಕಾರ್ ಚಾಲಕರಿಗೆ ದುಡ್ಡು ಕೊಟ್ಟು 1 ಕೋಟಿ ರೂಪಾಯಿ ಡೀಲ್ ಕೊಟ್ಟು ಸಾಯಿಸಿಬಿಡ್ತಾಳೆ. ಸಾಯಿಸಿಬಿಟ್ಟು ಕಾರ್ ಅಪಘಾತ ಅಂತ ಪ್ರೂಫ್ ಮಾಡಿಸ್ತಾಳೆ, ಕೇಸ್ ಮಾಡಿಸ್ತಾರೆ. ಆದರೆ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದಾಗ ಇದು ಅಪಘಾತ ಅಲ್ಲ, ಮರ್ಡರ್ ಆಗಿದ್ದೆ ಅಂಥೇಳಿ ತನಿಖೆ ಮಾಡಿ ಈ ಮಹಿಳೆಗೆ ಒಳಗಡೆ ಹಾಕಿದ್ದಾರೆ. ಸ್ನೇಹಿತರೆ ನೋಡಿ, ಆಸೆ ಇರಬೇಕು. ಹಣದ ಆಸೆ ಆಗಲಿ, ಬಂಗಾರದ ಆಸೆ ಆಗಲಿ, ಇಲ್ಲ ಬೇರೆ ಬೇರೆ ರೀತಿಯ ಆಸೆ ಇರಬೇಕು. ಆದರೆ ಅತಿ ಹೆಚ್ಚು ಆಸೆ ಇರಬಾರ್ದು. ಅತಿ ಹೆಚ್ಚು ಆಸೆಯಿಂದ ಒಬ್ಬ ಮನುಷ್ಯ ಪ್ರಾಣ ತೆಗೆಯಕ್ಕೆ ಹೋಗ್ತಾನಂದರೆ ತುಂಬ ಅದು ನೋವು ತರುವಂಥ ವಿಷಯ ಅದು. ಸ್ನೇಹಿತರು, ಯಾವುದೇ ವಿಷಯದಲ್ಲಿ, ಹಣದ ವಿಷಯದಲ್ಲಿ ಆಗಲಿ, ಯಾರಾದರೂ ನಿಮಗೆ ಮೋಸ ಮಾಡೋ ರೀತಿಯಲ್ಲಿ ನೋಡಿದ್ರೆ ಅವರು ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಕೊಟ್ಬಿಡೋ ರೀತಿಯಲ್ಲಿ ಇರಬೇಕು ಹೊರತು ಅತಿ ಹೆಚ್ಚು ಆಸೆ ಇರಬಾರ್ದು. ಒಬ್ರಿಗೆ ಒಂದು ಹಣದ ಆಸೆಗೋಸ್ಕರ ಒಬ್ರು ಮೋಸ ಮಾಡೋದಾಗಲಿ, ಇಲ್ಲ ಒಬ್ಬರಿಗೆ ಪ್ರಾಣ ತೆಗೆಯೋದಂದರೆ ಅದು ನಿಜವಾಗ್ಲೂ ಒಳ್ಳೆಯದಾಗಲ್ಲ. ದೇವರು ಇಚ್ಛೆಯಿಂದ ಕೊಡಬೇಕು ಹೊರತು ಆಸ್ತಿ ಆಗಲಿ, ಪಾಸ್ತಿ ಆಗಲಿ, ಸಂತೋಷ ಸುಖ ಆಗಲಿ ದೇವ್ರು ಕೊಡಬೇಕು ಹೊರತು ನಾವು ಕಿತ್ಕೊಳ್ಳೋಕ್ಕಾಗಲಿ ಇಲ್ಲ ಮೋಸದಿಂದ ಪಡೆಯೋದಾಗಲಿ ಮಾಡಿದ್ರೆ ಅದು ಶಾಶ್ವತವಾಗಿರಲ್ಲ. ಅದರ ತದ್ವಿರುದ್ಧವಾಗಿ ದೇವರು ಶಿಕ್ಷೆ ಕೊಡ್ತಾನೆ. ದಯಮಾಡಿ ಈ ರೀತಿ ಘಟನೆಗಳು ಮಾಡೋಕ್ಕೆ ಕೊಡಬೇಡಿ. ಆಸ್ತಿ ಇದೆ ಅಂತ ಹೇಳಿ ಈಗಲೂ ಹಳ್ಳಿ ಕಡೆ ನಡೀತಿದೆ, ನಗರಗಳಲ್ಲಿ ನಡೀತಿದ್ದಾವೆ. ಸುಮಾರು ಕೋರ್ಟ್ಗಳಿಗೆ ಲಾಯರ್ಗಳಿಗೆ ನಾವು ಭೇಟಿ ಆದಾಗ ಅವರೆಲ್ಲ ಹೇಳ್ತಾರೆ, ಅವೆಲ್ಲ ಅಬ್ಸರ್ವ್ ಮಾಡಿದಾಗ ತುಂಬ ಮನಸ್ಸು ನೋವಾಗುತ್ತೆ. ಮಗ ಅಪ್ಪಮ್ಮನ ಮೇಲೆ ಸಾಯಿಸೋಕೆ ಹೋಗೋದು, ಸೊಸೆಗಳು ಹೋಗೋದು, ಏನು ಘಟನೆಗಳು ನಡೀತಿದ್ದೀವಿ ಅಂದರೆ ಅವ್ರು ತುಂಬ ಕಷ್ಟಪಟ್ಟು ಕಾಪಾಡ್ಕೊಂಡು ಬಂದಿರ್ತಾರೆ ಆಸ್ತಿ ಪಾಸ್ತಿಯನ್ನು. ಅದಕ್ಕೋಸ್ಕರ ಪ್ರಾಣ ತೆಗೆಯೋದಂದರೆ ತುಂಬ ನೋವು ತರುವಂಥ ವಿಷಯ ಇದು. ಹಾಗಾಗಿ ಅದಕ್ಕೆ ಹೇಳೋದು, ತುಂಬ ಕಷ್ಟ, ಕಂಜೂಸ್ತನ ಮಾಡಿ ಸಂಪಾದನೆ ಮಾಡಿ ಕುಡಿಡೋದು ಕಷ್ಟನೇ. ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೋಬೇಕು. 10 ಜನಕ್ಕೆ ಸಹಾಯ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡೋದ್ರೆ ಅದರ ಕತೆ ತಲೆನೋವೇ ಇರಲ್ಲ. ಜಾಸ್ತಿ ಆಸ್ತಿ ಅಕೌಂಟಲ್ಲಿದ್ದು ಕ್ಯಾಶ್ ಇಲ್ಲ ಆಸ್ತಿ ಪಾಸ್ತಿ ನಮ್ಮ ಹೆಸರಲ್ಲಿದ್ದರೆ ಪ್ರಾಣಕ್ಕೆ ತೊಂದರೆ ಬರುತ್ತಂತೆ ಈ ಘಟನೆಯಿಂದ ನೋಡ್ಬೋದು. ಹಾಗಾಗಿ ಅಷ್ಟೇ, ಅತಿ ಹೆಚ್ಚು ಸಂಪಾದನೆ ಮಾಡೋದು ಬೇಡ, ಅತಿ ಹೆಚ್ಚು ಹಣದ ಹಿಂದೆ ಬೀಳೋದು ಬೇಡ. ಎಷ್ಟು ಬೇಕಷ್ಟು ಸಂಪಾದನೆ ಮಾಡಬೇಕು. ಉಳಿದ ಹಣವನ್ನು ಸಮಾಜ ಸೇವೆ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡ್ಕೊಂಡು ಹೋದರೆ ಅದರಷ್ಟು ಉತ್ತಮ ಯಾವುದೇ ಇರಲ್ಲ. ಅವನ ಹತ್ರ ಹಣ ಇಲ್ಲ ಅಂದರೆ ಯಾರು ಈ ರೀತಿ ಕೆಲಸಕ್ಕೆ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಬೇಕು ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.